ಆಹ್ವಾನ ಪತ್ರಿಕೆಯಲ್ಲಿ ಹೆಸರು ಬಿಟ್ಟಿದ್ದಕ್ಕೆ ಸಿಟ್ಟಿಗೆದ್ದ ಶಾಸಕ, ತಂಡ ಹೊಡೆದ ಬಿಇಒ. ಬೇಲೂರು ಪಟ್ಟಣದಲ್ಲಿ ನಡೆದ ತಾಲೂಕು ಮಟ್ಟದ 17 ವರ್ಷದೊಳಗಿನ ಪ್ರೌಢಶಾಲಾ ವಿದ್ಯಾರ್ಥಿಗಳ ಕ್ರೀಡಾಕೂಟದಲ್ಲಿ ಆಹ್ವಾನ ಪತ್ರಿಕೆಯಲ್ಲಿ ಹೆಸರು ಇರಲಿಲ್ಲ ಎಂಬ ಕಾರಣಕ್ಕೆ ಬಿಇಒ ರಾಜೇಗೌಡ ವಿರುದ್ಧ ಸ್ಥಳೀಯ ಶಾಸಕ ಎಚ್.ಕೆ. ಸುರೇಶ್ ಕೆಂಡಾಮಂಡಲರಾದರು. ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಇಂದು ಆಯೋಜನೆಗೊಂಡಿದ್ದ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಹಾಗೂ ಬಿಇಒ ರಾಜೇಗೌಡರ ನಡುವೆ ತೀವ್ರ ವಾಗ್ವಾದ ಜರುಗಿದ ವೇದಿಕೆಯಲ್ಲಿ ಶಾಸಕ ಸುರೇಶ್ ಅವರು ಬಿಇಒ ರಾಜೇಗೌಡ ವಿರುದ್ಧ ಆಹ್ವಾನ ಪತ್ರಿಕೆಯಲ್ಲಿ ಶಾಸಕರ ಹೆಸರೇ ಇಲ್ಲ, ನಾನ್ಯಾಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಭೆಯಿಂದ ಹೊರ ನಡೆಯಲು ಮುಂದಾದರೂ ವೇದಿಕೆಯಲ್ಲಿದ್ದ ಕೆಲವರು ಅಧಿಕಾರಿಗಳು ಹಾಗೂ ಮುಖಂಡರು ಸಮಾಧಾನ ಪಡಿಸಿದ್ದಾದರೂ ಬಿಇಒ ಮೇಲಿನ ಸಿಟ್ಟು ಕಡಿಮೆಯಾದಂತೆ ಕಾಣಲಿಲ್ಲ. ರಾತ್ರಿಯೆಲ್ಲ ಕುಡಿದು ಫೋನ್ ಮಾಡ್ತೀಯಾ, ಶಿಕ್ಷಕರಿಗೆ ಫೋನ್ ಮಾಡಿ ಚಿತ್ರಹಿಂಸೆ ಕೊಡ್ತೀಯಾ, ನೀನೊಬ್ಬ ಭ್ರಷ್ಟ ಎಂದು ಸಿಟ್ಟಿಗೆದ್ರು. ಇದಕ್ಕೆ ಪ್ರತಿಯಾಗಿ ಬಿಇಒ ರಾಜೇಗೌಡ, ಇಲ್ಲ ನಾನೇನು ತಪ್ಪು ಮಾಡಿಲ್ಲ, ನಿಮಗೆ ಹೇಳಿರುವವರು ಕರೆಸಿ ನನ್ನ ಎದುರಲ್ಲಿ ಯಾರಿಗೆ ತೊಂದರೆ ಕೊಟ್ಟಿದ್ದೇನೆ ಎಂದು ಹೇಳಲಿ, ಸಮಜಾಯಿಸಿ ನೀಡಲು ಮುಂದಾದ್ರು. ಬಿಇಒ ಈತನೊಬ್ಬ ಭ್ರಷ್ಟ, ಈತನ ಪಕ್ಕ ಕೂರಲ್ಲ ಎಂದು ಹಠ ಹಿಡಿದು ವೇದಿಕೆಯಿಂದಲೇ ಹೊರಟು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಆಹ್ವಾನ ಪತ್ರಿಕೆ ಶಾಸಕರನ್ನ ಕಡೆಗಣಿಸುವ ಮೂಲಕ ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡಿದ್ದಾರೆ. ಈತನ ವಿರುದ್ಧ ಎಲ್ಲಿ ಯಾವಾಗ ಯಾರಿಗೆ ದೂರು ನೀಡಬೇಕೋ ಅವರಿಗೆ ದೂರು ನೀಡ್ತೇನೆ. ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರಾಗಿ ಉತ್ತಮ ಕೆಲಸ ಮಾಡುತ್ತಿದ್ದಾರೆ, ಆದರೆ ಅಂಥವರ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಾಭ್ರಷ್ಟನಾಗಿದ್ದಾನೆ. ಈತನ ಬಗ್ಗೆ ಹಲವು ದೂರುಗಳಿವೆ, ತಕ್ಷಣ ಈತನ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸುತ್ತೇನೆ ಎಂದರು. ಕಾರ್ಯಕ್ರಮ ಸಂಪೂರ್ಣವಾಗಿ ಗೊಂದಲದ ಗೂಡಾಯಿತು. ನೆರೆದಿದ್ದ ಕೆಲವರು ಈಗಾಗಬಾರದು ಎಂದರೆ ಇನ್ನು ಕೆಲವರು ಸ್ಥಳೀಯ ಶಾಸಕರನ್ನ ಕಡೆಗಣಿಸುವುದು ಎಷ್ಟು ಸರಿ ಎಂದರು. ಕಾರ್ಯಕ್ರಮಕ್ಕೆ ನಾನೇನು ಬರಬೇಕು, ಯಾರ್ದು ಇರುತ್ತಾ ಬಿಡುತ್ತೋ, ನಾನು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಅನ್ನೋದು ಯಾಕೆ ಇದು ಮಾಡಬಾರ್ದು? ಒಂದು ನಿಮಿಷ ನಾನು ಎಲ್ಲರೂ ಅಲ್ಲಲ್ಲ ವೇದಿಕೆ ಇರುತ್ತೆ ಸರ್, ತುಂಬಾ ಗೌರವ ಕೊಡೋದು ಎಷ್ಟು. ಒಂದು ನಿಮಿಷ ನೋಡಿ, ಇದು ಸಣ್ಣ ವಿಚಾರಕ್ಕಾಗಿ ಎಂಟೇ ವ್ಯವಸ್ಥೆ ಮಾಡಬೇಡಿ. ಕ್ಷಮೆ ಇರಲಿ, ದಯವಿಟ್ಟು ಬೆಲೆ ಕೊಡಿ, ಬೆಲೆ ಕೊಡಲ್ಲ. ಕ್ರೀಡಾಂಗಣದಲ್ಲಿ ಪ್ರೋಟೋಕಾಲ್ನ ಮೇಂಟೈನ್ ಮಾಡಿಲ್ಲ ಅಂತಕ್ಕಂಥ ಪತ್ರಿಕೆಯನ್ನು ನೋಡಿದ ತಕ್ಷಣ ಗೊತ್ತಾಯಿತು. ಅನೇಕ ಇನ್ವಿಟೇಷನ್ಗಳು ಕಚೇರಿಗೆ ಇನ್ನೊಂದಕ್ಕೆ ಬರ್ತವೆ. ಪ್ರೋಟೋಕಾಲ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ಇದು ರಾಜ್ಯದ ಶಾಸಕಾಂಗದ ಸಂದೇಶ. ಈ ಸಂದೇಶವನ್ನು ಎಲ್ಲೋ ಒಂದು ಕಡೆ
ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದನ್ನು ಮರೆತು ಯಾವುದೋ ಒಂದು ಜನರಲ್ ಇನ್ವಿಟೇಷನ್ ಅವ್ರ ಮನೆಗೆ ಯಾವುದೋ ಮಾಡಿದ್ದಾರೆ. ಇದನ್ನು ಸಂಬಂಧಪಟ್ಟ ಮಂತ್ರಿಗಳ ಹತ್ರ, ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿ ಇದಕ್ಕೆ ಶಿಷ್ಟಾಚಾರವನ್ನು ಉಲ್ಲಂಘನೆ ಆಗಿರೋದಕ್ಕೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದಕ್ಕೆ ನಾನು ಆಗ್ರಹವನ್ನು ಮಾಡಿದೆ. ತಾವೆಲ್ಲರೂ ನನ್ನ ಆತ್ಮೀಯರೇ, ಎಲ್ಲಿ ಯಾವುದೇ ಕರೆದರೂ ಯಾವ ಇನ್ವಿಟೇಷನ್ನು ಇನ್ನೊಂದು ಮತ್ತೊಂದನ್ನು ನಾನು ಯಾವತ್ತೂ ಸಹ ಅದನ್ನು ನೋಡಿಲ್ಲ. ನಾನು ಬರ್ತಾಯಿರ್ತೀನಿ, ಕರೆದ ತಕ್ಷಣ ತಾವೇ ಒಂದು ಕರೆ ಮಾಡಿದ್ರಿ ಅಂದರೆ ಇನ್ವಿಟೇಷನ್ನು ಹೆಸರು ಇನ್ನೊಂದಕ್ಕೆ ಯಾವುದಕ್ಕೂ ನಾವು ಆದ್ಯತೆಯನ್ನು ಕೊಡಲ್ಲ. ಆದರೆ ಇನ್ವಿಟೇಷನ್ ಇಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದನ್ನು ನೋಡಲಿಲ್ಲ ಅಂತ ಅಂದರೆ ಅವಮಾನ ಆಗುತ್ತೆ. ಅದನ್ನು ನೋಡಿ ಶಾಸಕಾಂಗಕ್ಕೆ ಏನು ಈ ಕ್ಷೇತ್ರದ ಎಲ್ಲರ ಹೆಸರು ಹಾಕ್ಸೋಕ್ಕಾಗುತ್ತಾ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ಎಲ್ಲರ ಹೆಸರು ಹಾಕ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಎಷ್ಟು ಜನ ಶಾಸಕರಿದ್ದಾರೆ? ಯಾರು ಇದ್ದಾರಾ? ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಸೋದಿದ್ದಾರಾ? ರೋಲ್ ಕಾಲ್ ಮಾಡೋರಿದ್ದಾರಾ? ಇದು ಒಂದು ಪ್ರಶ್ನೆ ನಿಮ್ಮ ಗಮನದಲ್ಲಿರಲಿ. ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಏಕೈಕ ಶಾಸಕರು, ಅದು ಯಾರೇ ಸುರೇಶ್ ಇರ್ಬೋದು, ಇನ್ನೊಬ್ರು ಮತ್ತೊಬ್ರು ಇರ್ಬೋದು, ಅದನ್ನು ಪತ್ರಿಕೆಯಲ್ಲಿ ಹಾಕಿಸ್ತಕ್ಕಂಥದ್ದು, ಗೌರವವಾಗಿ ಆಹ್ವಾನ ಮಾಡ್ತಕ್ಕಂಥದ್ದು ಇದು. ಬಟ್ ಆದರೆ ದೈಹಿಕ ಶಿಕ್ಷಕರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ, ಅವರ ಶ್ರಮ ಇದೆ. ಇವತ್ತೇನಾದರೂ ತಾಲೂಕಲ್ಲಿ ಈ ಕ್ರೀಡಾಂಗಣವನ್ನು ಮಾಡಿಕೊಡ್ಬೇಕು ಅಂತಂದರೆ ಅವರ ಒಂದು ಮಾತಿನಿಂದ, ಅವ್ರು ಬಂದು ಕೋರಿಕೆಯಿಂದ ನಾವು ಮಾಡಿಕೊಟ್ಟಿದ್ದೀವಿ. ಅವ್ರ ಬಗ್ಗೆ ನನಗೆ ಗೌರವ ಇದೆ. ಅವ್ರದ್ದು ತಪ್ಪಲ್ಲ, ಯಾವುದೇ ಕಾರಣದಿಂದ ದೈಹಿಕ ಶಿಕ್ಷಕರದ್ದು ತಪ್ಪಲ್ಲ. ಅವ್ರದ್ದು ಶ್ರಮ ಪರಿಶ್ರಮಗಳಿದೆ, ಅವ್ರಿಗೆ ಇದು ಕೊರತೆನೂ ಇದೆ, ಸಿಬ್ಬಂದಿಗಳ ಕೊರತೆನೂ ಇದ್ದರೂ ಸಹ ಇಡೀ ತಾಲೂಕಿನಾದ್ಯಂತ ಅವರು ಇದು ಮಾಡ್ತಕ್ಕಂಥದ್ದನ್ನು ಎಲ್ಲ ಶಾಲೆಗಳಿಗೂ ಸಹ ಡೆಪ್ಯುಟೇಷನ್ ಮಾಡಿ ಕಳಿಸ್ಕೊಡ್ತಕ್ಕಂಥದ್ದು ಇದು ಮಾಡ್ತಾಯಿದ್ದಾರೆ. ಆದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉಡಾಪೆ ವರ್ತನೆಯನ್ನು ತೋರ್ತಕ್ಕಂಥದ್ದು, ದರ್ಪವನ್ನು ತೋರ್ತಕ್ಕಂಥದ್ದು ತೋರಿದರೆ ಇದಕ್ಕೆ ಎಲ್ಲಿ ಉತ್ತರವನ್ನು ಕೇಳಬೇಕು ಅಂತಕ್ಕಂಥದ್ದು ಅಲ್ಲಿ ಸರ್. ಇನ್ನೊಂದು 100ರಷ್ಟು ಭ್ರಷ್ಟ, 100ಕ್ಕೆ 100ರಷ್ಟು ಶಿಕ್ಷಕರಿಗೆ ಇವತ್ತು ಕಿರುಕುಳವನ್ನು ಕೊಡ್ತಾ ಇದ್ದಾರೆ. ಮಹಿಳಾ ಶಿಕ್ಷಕರು ಅಳನನ್ನು ತೊಡ್ಕೊತಾ ಇದ್ದಾರೆ. ಇವತ್ತು ಇಡೀ ತಾಲೂಕಲ್ಲಿ ಶಿಕ್ಷಕರು ಅನುಭವಿಸ್ತಕ್ಕಂಥ ಇದು ನಿಜವಾಗ್ಲೂ ಸಹ ಅವ್ರನ್ನ ನಾವು ಗೌರವಿಸ್ತೀವಿ, ಪೂಜಿಸ್ತೀವಿ. ಅಂಥ ಶಿಕ್ಷಕರು ಇವತ್ತು ನೋವಲ್ಲಿ ಕಾಲ ಕಳೀತಾ ಇದ್ದಾರೆ. ಸರ್, ಈಗ ನಿಮಗೆ ದೂರು ಕೊಟ್ಟಿದ್ರು ಶಿಕ್ಷಣ ತಿತ್ಕೊಂಡು ಹೋಗ್ತೀನಿ ಅಂತಕ್ಕಂಥದ್ದು. ಶಿಕ್ಷಕರಿಗೆ ಬೆಳಗ್ಗೆ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 9 ಗಂಟೆಯಿಂದ ಹಿಡಿದು 5 ಗಂಟೆವರೆಗೂ ಅವ್ರ ಸಮಯ ಇರುತ್ತೆ. ರಾತ್ರಿ 10-11 ಗಂಟೆಗೆ ಫೋನ್ ಮಾಡೋ ಸಮಯ ಏನಿರುತ್ತೆ? ಸಮಯ ಶಿಕ್ಷಕರಿಗೆ, ಮಹಿಳಾ ಶಿಕ್ಷಕರಿಗೆ, ಇವರಿಗೆಲ್ಲ ಅದು ಯಾವ ಸಂಸ್ಕೃತಿನಲ್ಲಿದೆ? ಯಾವ ಕಾರ್ಯಾಂಗದಲ್ಲಿದೆ ಹೇಳಿ? ಯಾವ ಕಾರ್ಯಾಂಗದಲ್ಲಿದೆ ಅದು? ಇದು ಉಡಾಪೆ ವರ್ತನೆ. ಇದು ಕ್ಷೇತ್ರಕ್ಕೆಲ್ಲ ಆಗ್ತಾ ಇರೋದು, ಶಿಕ್ಷಣ ಕ್ಷೇತ್ರಕ್ಕೆ ಆಗ್ತಾ ಇದೆ. ಸನ್ಮಾನ್ಯ ನಾನು ಮಧು ಬಂಗಾರಪ್ಪನವ್ರನ್ನ ಕೇಳಲಿಕ್ಕೆ ಇಚ್ಛಪಡ್ತೀನಿ. ಅವರು ತುಂಬ ಗೌರವಾನ್ವಿತ ಸಚಿವರು, ತುಂಬ ಅವರ ತಂದೆ ಕಾಲದಿಂದ ಬಂದಿರತಕ್ಕಂಥ ರಾಜಕಾರಣ ಮಾಡಿರ್ತಕ್ಕಂಥವ್ರು. ಅವರು ಅವ್ರದ್ದೇ ಆದಂಥ ವ್ಯಕ್ತಿತ್ವವನ್ನು ಇದ್ದಾರೆ, ಒಳ್ಳೆ ಇಲಾಖೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅಂಥ ಇಲಾಖೆಯಲ್ಲಿ ಇವತ್ತು ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಾನು ಅವರಲ್ಲಿ ಮನವಿ ಮಾಡ್ತೀನಿ, ಇಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು. ಉಡಾಪೆ ವರ್ತನೆಯಿಂದ ಈ ಬೇಲೂರು ವಿಧಾನಸಭಾ ಕ್ಷೇತ್ರ ಅಲ್ಲ, 224 ಕ್ಷೇತ್ರನೂ ತಾವು ಹೊರಗೆ ತರಬೇಕು ಅಂತಕ್ಕಂಥದ್ದನ್ನು ನಾನು ತಮ್ಮ ಮೂಲಕ ಮನವಿಯನ್ನು ಮಾಡ್ತೀನಿ.